ವಿದ್ಯಾರ್ಥಿಗಳೇ, ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಮುಖ ಸಿದ್ಧಾಂತವಾದ HO ಸಿದ್ಧಾಂತ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಈ ಸಿದ್ಧಾಂತವನ್ನು ಸಂಪನ್ಮೂಲಗಳ ಸಮೃದ್ಧತೆಯ ಸಿದ್ಧಾಂತ, ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಯಾಕಂದರೆ ಇಡೀ ಸಿದ್ಧಾಂತದ ಜೀವಾಳ ಸಂಪನ್ಮೂಲಗಳ ಸಮೃದ್ಧತೆ ಆಗಿರೋದ್ರಿಂದ ಅದನ್ನು ಸಂಪನ್ಮೂಲಗಳ ಸಮೃದ್ಧತೆಯ ಸಿದ್ಧಾಂತ ಅಂತ ಕೂಡ ಕರೀತಾರೆ. ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಹೇಲಿ ಹೆಕ್ಸ್ಚರ್ ಮತ್ತು ಅವರ ಶಿಷ್ಯ ಆದ ಬರ್ಟಿಲ್ ಓಲಿನ್ರವರು. ಇವರು ತಾವು 1933ರಲ್ಲಿ ಪ್ರಕಟಿಸಿದಂತಹ ಇಂಟರ್ ರೀಜನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನೋ ಗ್ರಂಥದಲ್ಲಿ ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇವರು ಒಟ್ಟಾರೆ ಈ ಸಿದ್ಧಾಂತದಲ್ಲಿ ಏನು ಮಾಡಲಿಕ್ಕೆ ಬಯಸಿದ್ದಾರೆ ಅಂತಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಬಂಧವನ್ನು ನಿರ್ಧರಿಸುವಂಥ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ನಮಗಾಗಲೇ ಗೊತ್ತಿರೋ ಹಾಗೆ ಹಿಂದಿನ ರಿಕಾರ್ಡೋರವರ ಸಾಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸವೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಅಂತ ಹೇಳಿದರು. ಆದರೆ ಸಾಪೇಕ್ಷ ವೆಚ್ಚದಲ್ಲಿ ವ್ಯತ್ಯಾಸಕ್ಕೆ ಈ ಕಾರಣಗಳೇನು ಅನ್ನೋದನ್ನ ಅವರು ವಿವರಿಸಿರಲಿಲ್ಲ. ಅದನ್ನು ಇಲ್ಲಿ ವಿವರಿಸೋದಕ್ಕೆ HO ಅವರು ಪ್ರಯತ್ನ ಪಟ್ಟಿದ್ದಾರೆ. ಹಾಗಾದರೆ ಒಟ್ಟಾರೆ ಈ ಸಿದ್ಧಾಂತದ ಅರ್ಥ ಏನಪ್ಪ, ಸಾರಾಂಶ ಏನಪ್ಪ ಅಂತಂದರೆ, ಈ ಸಿದ್ಧಾಂತದ ಪ್ರಕಾರ ವಿವಿಧ ದೇಶಗಳಲ್ಲಿನ ಸಂಪನ್ಮೂಲದ ಲಭ್ಯತೆ ಮತ್ತು ಅವುಗಳ ಬೆಲೆಗಳಲ್ಲಿನ ವ್ಯತ್ಯಾಸನೇ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧ ನಿರ್ಧರಿಸುವಂಥ ಪ್ರಮುಖ ಅಂಶ ಅಂತ ಹೇಳಿದೆ. ಅಂದ್ರೇನು, ವಿವಿಧ ದೇಶಗಳಲ್ಲಿ ಸಂಪನ್ಮೂಲಗಳ ಲಭ್ಯತೆ ಮತ್ತು ಅವುಗಳ ಬೆಲೆಗಳಲ್ಲಿನ ವ್ಯತ್ಯಾಸನೇ. ಅಂದರೆ ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಸಂಪನ್ಮೂಲಗಳು ಸಮನಾಗಿ ಹಂಚಿಕೆ ಆಗಿರಲ್ಲ. ಆ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ವ್ಯತ್ಯಾಸ ಇರುತ್ತೆ. ಅರಬ್ ಕಂಟ್ರೀಸಲ್ಲಿ ಪೆಟ್ರೋಲ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅದರ ಬೆಲೆಗಳಲ್ಲಿ ತುಂಬ ಕಡಿಮೆ ಇರುತ್ತೆ ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ಪೆಟ್ರೋಲಿಯಂ ಸರಕುಗಳು. ಹಾಗೆ ಭಾರತದಲ್ಲಿ ಕಬ್ಬಿಣನೋ ಮ್ಯಾಂಗನೀಸ್ ಅದರ ತುಂಬ ಜಾಸ್ತಿ ಇದೆ ಅಂದರೆ ಅದರ ಬೆಲೆ ಏನಾಗಿರುತ್ತೆ, ಬಹಳ ಕಡಿಮೆ ಇರುತ್ತೆ. ಇದೇ ಸಾಪೇಕ್ಷ ವೆಚ್ಚದಲ್ಲಿ ವ್ಯತ್ಯಾಸ ಕಾರಣ ಆಗುತ್ತೆ. ಆ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಬಂಧವನ್ನು ನಿರ್ಧರಿಸುತ್ತೆ ಅಂತ ಇವರು ಹೇಳಿದ್ದಾರೆ. ಒಟ್ಟಾರೆ ಅಂತಾರಾಷ್ಟ್ರೀಯ ವ್ಯಾಪಾರದ ತಳಹದಿನೇ ಸಂಪನ್ಮೂಲದ ಲಭ್ಯತೆಯ ಆಧಾರದಲ್ಲಿ ವಿವರಿಸಿದ್ದಾರೆ. ಹಾಗಾದರೆ ಇದು ಹೇಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧವನ್ನು ನಿರ್ಧರಿಸುತ್ತೆ ಅಂತ ಹೇಳೋದಾದರೆ, ಇವ್ರ ಪ್ರಕಾರ ಪ್ರತಿಯೊಂದು ದೇಶದ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ವ್ಯತ್ಯಾಸ ಇದೆ. ಕೆಲವು ರಾಷ್ಟ್ರಗಳಲ್ಲಿ ಬಂಡವಾಳ ಜಾಸ್ತಿ ಇದೆ, ಕೆಲವು ರಾಷ್ಟ್ರಗಳಲ್ಲಿ, ಉದಾಹರಣೆಗೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ, ಅಮೆರಿಕಾದಲ್ಲಿ ಬಂಡವಾಳ ಜಾಸ್ತಿ ಇದೆ. ಕೆಲವು ರಾಷ್ಟ್ರಗಳಲ್ಲಿ, ಭಾರತದಂಥ ರಾಷ್ಟ್ರಗಳಲ್ಲಿ, ಆಫ್ರಿಕಾ ಅಂತ ರಾಷ್ಟ್ರಗಳಲ್ಲಿ ಶ್ರಮ ಜಾಸ್ತಿ ಇದೆ. ಆಸ್ಟ್ರೇಲಿಯಾ ಅಂತ ರಾಷ್ಟ್ರದಲ್ಲಿ ಭೂಮಿ ಜಾಸ್ತಿ ಇರ್ಬೋದು. ಒಟ್ಟಾರೆ ಒಂದೊಂದು ರಾಷ್ಟ್ರದಲ್ಲಿ ಕೂಡ ಸಂಪನ್ಮೂಲದ ಲಭ್ಯತೆಯಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಪ್ರತಿಯೊಂದು ದೇಶ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಳ್ಳಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಪ್ರತಿಯೊಂದು ದೇಶ ತಾನು ಯಾವ ಸಂಪನ್ಮೂಲಗಳನ್ನ ಯಥೇಚ್ಛವಾಗಿ ಹೊಂದಿದೆಯೋ, ಸಮೃದ್ಧತೆಯನ್ನು ಹೊಂದಿದೆಯೋ ಆ ಸರಕಿನ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಗಳಿಸ್ಕೋಬೇಕು. ಆ ಸರಕನ್ನೇ ರಫ್ತು ಮಾಡಿ ಉಳಿದ ಸರಕುಗಳನ್ನು ಆಮದು ಮಾಡ್ಕೋಬೇಕು. ಆಗ ಅಂತಾರಾಷ್ಟ್ರೀಯ ವ್ಯಾಪಾರ ಲಾಭದಾಯಕವಾಗಿರುತ್ತೆ. ಅದೇ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ. ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಕ್ಕೂ ಅದೇ ಕಾರಣ. ಸಂಪನ್ಮೂಲದ ಲಭ್ಯತೆಯಲ್ಲಿ ವ್ಯತ್ಯಾಸ ಇರುತ್ತೆ. ಯಾವ ರಾಷ್ಟ್ರಗಳಲ್ಲಿ ಯಾವ ಸಂಪನ್ಮೂಲ ಜಾಸ್ತಿ ಇದೆಯೋ ಅದನ್ನೇ ಬಳಸಿ ನೀವು ಸರಕನ್ನು ಉತ್ಪಾದನೆ ಮಾಡಿದ್ರೆ ಆ ಸರಕಿನ ಬೆಲೆ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಆ ಕಚ್ಚಾ ಸರಕು ಸಂಪನ್ಮೂಲದ ಬೆಲೆ ಕಡಿಮೆ ಇದೆಯಲ್ಲ, ಅಲ್ಟಿಮೇಟ್ಲಿ ಫೈನಲ್ ಪ್ರಾಡಕ್ಟ್ ಪ್ರೈಸ್ ಕೂಡ ಕಡಿಮೆ ಇರುತ್ತೆ ಬೇರೆ ದೇಶಕ್ಕಿಂತ. ಇದೇ ಸಂಪನ್ಮೂಲದ ಲಭ್ಯತೆಯಲ್ಲಿನ ವ್ಯತ್ಯಾಸನೇ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಕ್ಕೆ ಕಾರಣ ಆಗುತ್ತೆ. ಈ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸನೇ ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಬಂಧವನ್ನು ನಿರ್ಧರಿಸ್ತಾ ಇದೆ ಅಂತ ಇವರು ಹೇಳಿದ್ದಾರೆ. ಉದಾಹರಣೆಗೆ ಹಲವು ತಗೋಬೋದು. ಈಗ ಬಂಡವಾಳ ಸಾಂದ್ರ ಇವ್ರು ಏನು ಮಾಡಬೇಕು, ಇವ್ರ ಪ್ರಕಾರ ಬಂಡವಾಳ ಸಾಂದ್ರ ದೇಶಗಳು ಬಂಡವಾಳ ಸಾಂದ್ರ ಸರಕನ್ನು ಉತ್ಪಾದನೆ ಮಾಡಬೇಕು, ರಫ್ತು ಮಾಡಬೇಕು. ಶ್ರಮ ಸಾಂದ್ರ ದೇಶಗಳು ಶ್ರಮ ಸಾಂದ್ರ ಸರಕನ್ನು ಉತ್ಪಾದಿಸಿ ಅದನ್ನೇ ರಫ್ತು ಮಾಡಬೇಕು, ಉಳಿದ ಸರಕುಗಳನ್ನ ಆಮದು ಮಾಡ್ಕೋಬೇಕು ಅಂತ ಹೇಳಿದೆ. ಇವ್ರ ಪ್ರಕಾರ ಭಾರತ ಶ್ರಮಸಾಂದ್ರ ದೇಶ ಆಗಿರೋದ್ರಿಂದ ಶ್ರಮಸಾಂದ್ರ ಸರಕನ್ನು ಮಾತ್ರ ಉತ್ಪಾದನೆ ಮಾಡಿ ರಫ್ತು ಮಾಡಬೇಕು ಅಂತ ಹೇಳ್ತಾರೆ. ಈ ಸಿದ್ಧಾಂತ ಹಲವು ಕಲ್ಪನೆಗಳನ್ನ ಆಧರಿಸಿದೆ. ಮೊದಲನೇದು, 2 ದೇಶ 2 ಸರಕು 2 ಉತ್ಪಾದನಾಂಗಗಳ ಪರಿಗಣನೆ. ಬರೀ 2 ದೇಶವನ್ನು ಮಾತ್ರ ಪರಿಗಣಿಸಿದರೆ ನೈಜವಾಗಿ ನಾವು ಏಕಕಾಲದಲ್ಲಿ 6 ರಾಷ್ಟ್ರದ ಜೊತೆ ನಾವು ವ್ಯಾಪಾರ ಮಾಡ್ತಿರ್ತೀವಿ. ಇಲ್ಲಿ ಕೇವಲ 2 ದೇಶನ ಪರಿಗಣಿಸಿದರೆ, 2 ಸರಕನ್ನು ಮಾತ್ರ ಪರಿಗಣಿಸಿದರೆ, 2 ಉತ್ಪಾದನಾಂಗ. ಹಿಂದಿನ ಸಿದ್ಧಾಂತದಲ್ಲಿ ಕೇವಲ ಶ್ರಮವನ್ನು ಮಾತ್ರ ಬಳಸ್ಕೊಂಡಿದ್ದರೆ ಉತ್ಪಾದನಾಂಗ ಅಥವಾ ಉತ್ಪಾದನಾ ವೆಚ್ಚ ನಿರ್ಧರಿಸೋದ್ರಲ್ಲಿ, ಇಲ್ಲಿ ಶ್ರಮದ ಜೊತೆ
ಬಂಡವಾಳವನ್ನು ಪರಿಗಣಿಸಿದ್ದೇನೆ. ಸೊ ಒಟ್ಟಾರೆಯಾಗಿ ಇದನ್ನು 2x2x2 ಮಾದರಿ ಅಂತ ಕರೀತಾರೆ. ಮತ್ತು ಇನ್ನೊಂದು ಎರಡನೇ ಕಲ್ಪನೆ, ಸಂಪನ್ಮೂಲಗಳು ಎರಡೂ ದೇಶದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಲಭ್ಯ ಇರುತ್ತೆ, ಆದರೆ ಅವು ಸಮದಕ್ಷವಾಗಿ. ಅಂದರೆ ಈಗಾಗಲೇ ನಾನು ಹೇಳಿದಾಗೆ ಎಲ್ಲ ದೇಶಗಳಲ್ಲೂ ಸಂಪನ್ಮೂಲ ಸಮಾನವಾಗಿ ಹಂಚಿಕೆ ಆಗಿರಲ್ಲ. ಸಮಾನವಾಗಿದ್ದರೆ ಸಾಪೇಕ್ಷ ವೆಚ್ಚದಲ್ಲಿ ವ್ಯತ್ಯಾಸನೇ ಇರಲ್ಲ. ನಿಮ್ಮಲ್ಲೂ ಆ ದೇಶದಲ್ಲೂ ಎರಡೂ ದೇಶದಲ್ಲಿ ಸಂಪನ್ಮೂಲ ಸಮಾನವಾಗಿದ್ದರೆ ಅದ್ರ ಉತ್ಪಾದನಾ ವೆಚ್ಚ ಹೆಚ್ಚು ಕಮ್ಮಿ ಸೇಮ್ ಆಗುತ್ತೆ. ಸಾಪೇಕ್ಷ ವೆಚ್ಚದಲ್ಲಿ ವ್ಯತ್ಯಾಸನೇ ಆಗಲ್ಲ. ಕೆಲವು ಸರಿ ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆದಲೇ ಇರ್ಬೋದು. ಸೊ ಹಾಗಾಗಿ ಅವರು ಏನು ಅಸಂಪ್ಷನ್ ಮಾಡ್ಕೊಂಡಿದ್ದಾರೆ, ಸಂಪನ್ಮೂಲಗಳು ಎರಡೂ ದೇಶದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಲಭ್ಯ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು, ಸಂಪನ್ಮೂಲಗಳು ದೇಶದ ಒಳಗಡೆ ಚಲಿಸುತ್ತೆ, ಆದರೆ ದೇಶಗಳ ನಡುವೆ ಅಚಲವಾಗಿರುತ್ತೆ. ಅಂದರೆ ಈ ಉತ್ಪಾದನಾಂಗಗಳು, ಶ್ರಮ ಆಗ್ಬೋದು, ಬಂಡವಾಳ ಆಗ್ಬೋದು, ತಂತ್ರಜ್ಞಾನ ಆಗ್ಬೋದು, ದೇಶದ ಒಳಗಡೆ ಚಲಿಸುತ್ತೆ. ಇಲ್ಲಿ ತಂತ್ರಜ್ಞಾನ ಏನಿಲ್ಲ, ಉತ್ಪಾದನಾಂಗಗಳು ದೇಶದ ಒಳಗಡೆ ಚಲಿಸುತ್ತೆ, ಆದರೆ ದೇಶಗಳ ನಡುವೆ ಅಚಲವಾಗಿರುತ್ತೆ. ಯಾಕೆ ಅಚಲವಾಗಿರಬೇಕು ದೇಶಗಳ ನಡುವೆ ಅಂದರೆ, ಈಗ ಭಾರತದಲ್ಲಿ ಶ್ರಮ ಜಾಸ್ತಿ ಇದೆ, ಅದಕ್ಕೆ ಶ್ರಮದ ಬೆಲೆ ತುಂಬ ಕಡಿಮೆ ಇದೆ. ಅಮೇರಿಕಾದಲ್ಲಿ ಶ್ರಮ ತುಂಬ ಕೊರತೆಯಲ್ಲಿದೆ, ಕೂಲಿ ತುಂಬ ಜಾಸ್ತಿ ಇದೆ. ಸೊ ಕೂಲಿ ತುಂಬ ಜಾಸ್ತಿ ಇದೆ ಅಂತ ಫ್ರೀ ಮೂಮೆಂಟ್ಗೆ ಅವಕಾಶ ಕೊಟ್ಟರೆ ಇಲ್ಲಿಂದ ಎಲ್ಲ ಶ್ರಮಿಕರಲ್ಲಿ ಹೋದರೆ, ಸೊ ಇಲ್ಲಿಂದ ಎಕ್ಸೆಸ್ ಇರೋರೆಲ್ಲ ಅಲ್ಲೋದ್ರೆ ಇಲ್ಲಿ ಕಡಿಮೆ ಆಗುತ್ತೆ ಶ್ರಮದ ಒಂದು ಪೂರೈಕೆ. ಸೊ ಅದರಿಂದ ಕೂಲಿ ನಿಧಾನವಾಗಿ ಇಲ್ಲಿ ಹೆಚ್ಚಾಗುತ್ತೆ. ಅಮೇರಿಕಾದಲ್ಲಿ ಕೂಲಿ ನಿಧಾನವಾಗಿ ಏನಾಗುತ್ತೆ, ಭಾರತದಿಂದ ಎಲ್ಲ ಅಲ್ಲಿಗೆ ಹೋದರೆ ತುಂಬ ಜನ ಸಪ್ಲೈ ಜಾಸ್ತಿಯಾಗಿ ನಿಧಾನಕ್ಕೆ ಪ್ರೈಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಸಾಪೇಕ್ಷ ವೆಚ್ಚದಲ್ಲಿ ವ್ಯತ್ಯಾಸನೇ ಹೊರಟೋಗುತ್ತೆ. ಸೊ ಹಾಗಾಗಿ ಎಸಂಪ್ಷನ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು, ಸಾರಿಗೆ ವೆಚ್ಚದ ಪರಿಗಣಿಸಿಲ್ಲ. ಸೊ ಉತ್ಪಾದನಾ ವೆಚ್ಚದಲ್ಲಿ ಸಾರಿಗೆ ವೆಚ್ಚ ಬಹಳ ಪ್ರಮುಖವಾದದ್ದು, ಆದರೆ ಈ ಸಿದ್ಧಾಂತದಲ್ಲಿ ನಾವು ಪರಿಗಣಿಸಿಲ್ಲ. ಯಾಕೆ ನೋಡಿ, ಈ ಸಾರಿಗೆ ವೆಚ್ಚ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧನೇ ನಿರ್ಧರಿಸುವಷ್ಟು ಸಮರ್ಥವಾಗಿದೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಯಾವುದೋ ಒಂದು ಸರಕು ಉತ್ಪಾದನೆ ಮಾಡೋಕ್ಕೆ, ಸರಕು ಉತ್ಪಾದನೆ ಮಾಡೋಕ್ಕೆ 10 ರೂಪಾಯಿ ಆಗುತ್ತೆ, ಶ್ರೀಲಂಕಾದಲ್ಲಿ 7 ರೂಪಾಯಿ ಆಗುತ್ತೆ, ಅಮೇರಿಕಾದಲ್ಲಿ 5 ರೂಪಾಯಿ ಆಗುತ್ತೆ. ನಾವು ಯಾವ ದೇಶದಿಂದ ಸರಕನ್ನು ಆಮದು ಮಾಡ್ಕೋತೀವಿ? ಅಮೇರಿಕಾಯಿಂದ. ಆದರೆ ಇಲ್ಲಿ ಸಾಪೇಕ್ಷ ವೆಚ್ಚದಲ್ಲಿ ವ್ಯತ್ಯಾಸ ಇದೆ. ಸಾಪೇಕ್ಷ ಅನುಕೂಲತೆ ಹೆಚ್ಚಾಗಿ ಪಡೆದಿರೋದು ಅಮೇರಿಕಾ. ಆದರೆ ಈಗ ಅಮೇರಿಕಾಯಿಂದ ಭಾರತಕ್ಕೆ ಸರಕು ಬರಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತಲ್ಲ, ಅದು 3 ರೂಪೀಸ್ ಆದರೆ ಎಷ್ಟಾಗೋಯ್ತು? 8 ರೂಪಾಯಿ ಆಗೋಯ್ತು. ಶ್ರೀಲಂಕಾಗೆ 7 ರೂಪಾಯಿ ಆಗ್ತಿದೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬರೀ 50 ಪೈಸೆ ಆಗುತ್ತೆ. 7 ರೂಪಾಯಿಗೆ ಶ್ರೀಲಂಕಾದಲ್ಲೇ ಸಿಗ್ತಾ ಇದೆ. ಸೊ ಸಾಪೇಕ್ಷ ವೆಚ್ಚದಲ್ಲಿ ವ್ಯತ್ಯಾಸನೇ ತೆಗೆದುಹಾಕುವಷ್ಟು ಸಮರ್ಥವಾಗಿರುತ್ತೆ ಕೆಲವು ಸರಿ ಸಾರಿಗೆ ವೆಚ್ಚ. ಸೊ ಹಾಗಾಗಿ ಸಾರಿಗೆ ವೆಚ್ಚವನ್ನು ನಾವು ಪರಿಗಣಿಸ್ತಾನೆ ಇಲ್ಲ ಉತ್ಪಾದನಾ ವೆಚ್ಚದಲ್ಲಿ. ಸೊ ಮತ್ತೊಂದು, ಅಭಿರುಚಿ ಮತ್ತು ಜನರ ಅಭಿರುಚಿ, ಆಯ್ಕೆ ಮತ್ತು ಬೇಡಿಕೆ ರಚನೆ ಸ್ಥಿರವಾಗಿರುತ್ತೆ. ಯಾಕಂದರೆ ಈ ವ್ಯಾಪಾರ ನಡಿಬೇಕಾದ್ರೆ ಜನರ ಅಭಿರುಚಿ ಇಂಪಾರ್ಟೆಂಟು. ನಾವು ಯಾವುದೋ ಒಂದು ದೇಶದಿಂದ ಜಾಸ್ತಿ ಸರಕು ತರಿಸ್ಕೊತಿದ್ದೀವಿ ಅಂದರೆ ಆ ದೇಶದ ಸರಕನ್ನು ನಾವು ಇಷ್ಟಪಡ್ತಾ ಇದ್ದೀವಿ, ಅಭಿರುಚಿ ಆ ದೇಶಕ್ಕೆ ಪೂರಕವಾಗಿದೆ. ಇದಕ್ಕಿದ್ದಂಗೆ ಅಭಿರುಚಿ ಚೇಂಜ್ ಆದರೆ ಆವಾಗ ಬೇಡಿಕೆ ರಚನೆಯೂ ಚೇಂಜ್ ಆಗುತ್ತೆ. ಇದು ವ್ಯಾಪಾರ ಸಂಬಂಧವನ್ನೇ ನಿರ್ಧರಿಸೋ ಶಕ್ತವಾಗಿರುತ್ತೆ. ಅದಕ್ಕೆ ಅದನ್ನ ಸ್ಥಿರವಾಗಿರುತ್ತೆ ಅಂತ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು, ಸ್ಥಿರ ಪ್ರತಿಫಲನ ನಿಯಮದ ಕಾರ್ಯಾಚರಣೆ. 3 ಪ್ರತಿಫಲನ ನಿಯಮಗಳಿರುತ್ತೆ ನಮ್ಗೆ ಗೊತ್ತಿರೋ ಹಾಗೆ. ಒಂದು ಏರಿಕೆ ಪ್ರತಿಫಲನ ನಿಯಮ, ಸ್ಥಿರ, ಮತ್ತೊಂದು ಇಳಿಮುಖ ಪ್ರತಿಫಲನ ನಿಯಮ. ಏರಿಕೆಯಲ್ಲಿ ಏನಾಗುತ್ತೆ, ನಾವು ಉತ್ಪಾದನೆ ಹೆಚ್ಚೆಚ್ಚು ಮಾಡ್ತಾ ಹೋದ ಹಾಗೆ ಇನ್ಪುಟ್ನ ಜಾಸ್ತಿ ಆಗ್ತಾ ಇದ್ದಂಗೆ ಔಟ್ಪುಟ್ ಇನ್ನೂ ಹೆಚ್ಚೆಚ್ಚು ವೇಗದಲ್ಲಿ ಜಾಸ್ತಿ ಆಗುತ್ತೆ. ಆಗ ನಾವು ನಮಗೂ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಂಡು ಬೇರೆ ದೇಶಗಳಿಗೂ ಉತ್ಪಾದನೆ ಮಾಡಿಕೊಡ್ಬೋದು. ಇನ್ನೂ ವೆಚ್ಚ ಕಡಿಮೆ ಆಗುತ್ತೆ ನಮಗೆ ಹೆಚ್ಚೆಚ್ಚು ಉತ್ಪಾದನೆ ಮಾಡಿದಷ್ಟು. ಸ್ಥಿರ ಇದ್ದರೆ ಅದು ಬೆಟರು. ಆದರೆ ಯಾವಾಗ ಇಳಿಮುಖ ಆಗುತ್ತೆ, ಈಗ 2 ರಾಷ್ಟ್ರ ವ್ಯಾಪಾರದಲ್ಲಿ ಪಾಲ್ಗೊಳ್ತಿದೆ, ಒಂದು ರಾಷ್ಟ್ರದಲ್ಲಿ ಏರಿಕೆ ಪ್ರತಿಫಲನ ನಿಯಮ ಇದೆ, ಒಂದು ರಾಷ್ಟ್ರದಲ್ಲಿ ಇಳಿಕೆ ಇದ್ದರೆ ಏರಿಕೆ ಇರೋರು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾಲ್ಗೊಳ್ಳೋಕೆ ಇಷ್ಟಪಡ್ತಾನೆ. ಯಾಕಂದರೆ ಉತ್ಪಾದನೆ ವೆಚ್ಚ ಕಡಿಮೆ ಆಗುತ್ತೆ ಅವನು ಹೆಚ್ಚೆಚ್ಚು ಉತ್ಪಾದನೆ ಮಾಡಿದ್ರೆ. ಇಳಿಮುಖ ಇರೋನು ಸೊ ಹೆಚ್ಚೆಚ್ಚು ಉತ್ಪಾದನೆ ಮಾಡೋಕ್ಕೆ ಹೋದರೆ ಅವನಿಗೆ ಏನಾಗುತ್ತೆ, ಉತ್ಪಾದನೆ ವೆಚ್ಚ ಜಾಸ್ತಿ ಆಗಿಬಿಡುತ್ತೆ. ಸೊ ಇನ್ಪುಟ್ ಜಾಸ್ತಿ ಮಾಡಿದ್ರೆ ಔಟ್ಪುಟ್ಟು ಇಳಿಮುಖವಾಗಿ ಜಾಸ್ತಿ ಆಗ್ತದೆ. ಸೊ ಆದ್ದರಿಂದ ಇದು ಕೂಡ ಸಾಪೇಕ್ಷ ವೆಚ್ಚದ ವ್ಯತ್ಯಾಸವನ್ನು ತೆಗೆದುಹಾಕುವ ಶಕ್ತಿ ಹೊಂದಿರೋದ್ರಿಂದ ಸೊ ಅದಕ್ಕೋಸ್ಕರ ನಾವು ಇದನ್ನು ಸ್ಥಿರವಾಗಿ ಇಟ್ಕೊಂಡಿದ್ದೀವಿ, ಸ್ಥಿರ ಪ್ರತಿಫಲನ ನಿಯಮ ಅಂತ ಹೇಳಿದ್ದೀವಿ. ಇನ್ನೊಂದು, ಪೂರ್ಣೋದ್ಯೋಗ ಸನ್ನಿವೇಶ ಜಾರಿ. ಅಂದರೆ ದೇಶದಲ್ಲಿರುವಂತಹ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳ ಆದರ್ಶ ಬಳಕೆಯಾಗಿರೋ ಸನ್ನಿವೇಶ. ನೋಡಿ, ಆದರ್ಶ ಬಳಕೆ ಆಗೇ ಇಲ್ಲ ಅಂದರೆ, ನಿಮ್ಮ ದೇಶದಲ್ಲಿ ಖನಿಜ ಇದೆ, ಮಾನವ ಸಂಪನ್ಮೂಲ ಇದೆ, ನೀವು ಬಳಸ್ತಾನೇ ಇಲ್ಲ ಅಂದರೆ ಸೊ ಅವಾಗೇನಾಗುತ್ತೆ, ಸೊ ಬೇರೆ ಈಗ ನೀವು ಖನಿಜ ಸಂಪನ್ಮೂಲ ಬಳಸ್ತೀರಿ ಅಂದರೆ ಶ್ರಮ ಸಂಪನ್ಮೂಲ ಹಾಗೆ ಉಳ್ಕೊಬಿಡುತ್ತೆ.
ಶ್ರಮ ಸಂಪನ್ಮೂಲನ ಬಳಸ್ತಿಲ್ಲ ಅಂದರೆ ಬೇರೆ ಸಂಪನ್ಮೂಲ ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗೆ ಪೂರ್ಣೋದ್ಯೋಗ ಇದೆ ಅಂತ ನಾವು ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ಮುಕ್ತ ವ್ಯಾಪಾರ ಪದ್ಧತಿ ಜಾರಿ. ಅಂದರೆ ಸರ್ಕಾರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಲ್ಲ, ಯಾವುದೇ ಸುಂಕಗಳು, ಕೋಟಾ, ವಿನಿಮಯ ನಿಯಂತ್ರಣಗಳನ್ನ ವಿಧಿಸೋದಿಲ್ಲ, ವಿದೇಶಿ ಸರಕು ಸ್ವದೇಶಿ ಸರಕು ಅಂತ ತಾರತಮ್ಯವನ್ನು ಮಾಡೋದಿಲ್ಲ ಅಂತ ಇಲ್ಲಿ ಅಸಂಪ್ಷನ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಆವಾಗಲೇ ಹೇಳಿದೆ, 10 ರೂಪಾಯಿ ಭಾರತದಲ್ಲಿ ಒಂದು ಸರಕು, ಅಮೇರಿಕಾದಲ್ಲಿ 5 ರೂಪಾಯಿ ಆಗುತ್ತೆ, ಶ್ರೀಲಂಕಾದಲ್ಲಿ 7.5. ಶ್ರೀಲಂಕಾ ಜೊತೆ ಫ್ರೀ ಟ್ರೇಡ್ ಮಾಡ್ತಾಯಿದ್ದೀವಿ, ಅಮೇರಿಕಾಗೆ ನಾವು ಟ್ಯಾಕ್ಸ್ ಹಾಕ್ಬಿಟ್ಟು 100% ಟ್ಯಾಕ್ಸ್ ಹಾಕಿದ್ರೆ 5 ರೂಪಾಯಿ ಇತ್ತು ಸರಕು, ಇನ್ನು 5 ರೂಪಾಯಿ ಬಿತ್ತು, 10 ರೂಪಾಯಿ ಆಗೋಯಿತು. ಭಾರತದಲ್ಲಿ 10 ರೂಪಾಯಿಗೆ ಸಿಗ್ತಾಯಿದೆ. ಸೊ ಅಂದರೆ ಇಲ್ಲಿ ಏನು ಮುಕ್ತ ವ್ಯಾಪಾರ ಪದ್ಧತಿ ಜಾರಿಯಲ್ಲಿದೆ ಅಂತ ಅದಕ್ಕೆ ಅಸಂಪ್ಷನ್ನ ಮಾಡ್ಕೊಂಡಿದ್ವಿ. ಸೊ ಸಾಪೇಕ್ಷ ವೆಚ್ಚದಲ್ಲಿ ವ್ಯತ್ಯಾಸಗಳು ಇವುಗಳಿಂದ ಆಗಬಾರ್ದು ಅಂತ. ಸೊ ಸಂಪನ್ಮೂಲದ ಲಭ್ಯತೆಯಲ್ಲಿನ ವ್ಯತ್ಯಾಸನೇ ಇಂಪಾರ್ಟೆಂಟು, ಅದೇ ವ್ಯಾಪಾರ ಸಂಬಂಧ ನಿರ್ಧರಿಸುತ್ತೆ ಅಂತ ಅವರು ಚರ್ಚೆ ಮಾಡಿದ್ದಾರೆ, ಪ್ರತಿಪಾದನೆ ಮಾಡಿದ್ದಾರೆ. ಕೊನೆಯದಾಗಿ ಉತ್ಪಾದನಾ ತಂತ್ರ ಸ್ಥಿರವಾಗಿರುತ್ತೆ. ಅದು ಯಾವ ತಂತ್ರವನ್ನು ಬಳಸ್ತಾ ಇದ್ದಾರೆ ಉತ್ಪಾದನೆಯಲ್ಲಿ, ಎರಡೂ ದೇಶದಲ್ಲಿ ಅದು ಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಇಡೀ ಸಿದ್ಧಾಂತವನ್ನು 2 ವಿಭಾಗಗಳಾಗಿ ನಾವು ವಿವರಿಸಿದರೆ, ಒಂದನೇದು ಸಂಪನ್ಮೂಲಗಳ ಬೆಲೆ ಪ್ರಮಾಣದಲ್ಲಿ ಅವುಗಳ ಸಮೃದ್ಧಿ, ಇನ್ನೊಂದು ಭೌತಿಕ ಮಾಪನದ ಮೂಲಕ ಸಂಪನ್ಮೂಲ ಸಮೃದ್ಧಿ. ಸಂಪನ್ಮೂಲದ ಬೆಲೆ ಪ್ರಮಾಣದಲ್ಲಿ ಅವುಗಳ ಸಮೃದ್ಧಿ ಅಂದರೆ ನಮ್ಗೆ ಗೊತ್ತಿದೆ, ಯಾವುದೇ ಒಂದು ಸರಕಿನ ಸಂಪನ್ಮೂಲದ ಬೆಲೆ ಜಾಸ್ತಿ ಇದೆ ಅಂದರೆ ಏನರ್ಥ, ಅದರ ಪೂರೈಕೆ ನಮ್ಮ ದೇಶದಲ್ಲಿ ಕಡಿಮೆ, ಅದರ ಸಮೃದ್ಧವಾಗಿಲ್ಲ ನಮ್ಮ ದೇಶದಲ್ಲಿ ಅಂತ. ಯಾವುದೇ ರಾಷ್ಟ್ರದಲ್ಲಿ ಆ ಸಂಪನ್ಮೂಲದ ಬೆಲೆ ತುಂಬ ಕಡಿಮೆ ಇದೆ ಅಂದರೆ ಅದರ ಪೂರೈಕೆ ಜಾಸ್ತಿ ಇದೆ, ಅದರ ಸಂಪನ್ಮೂಲ ಅಲ್ಲಿ ಸಮೃದ್ಧತೆ ಇದೆ ಅಂತ ಅರ್ಥ ಆಗುತ್ತೆ. ಈಗ ಇದನ್ನು ಚಿತ್ರದ ಮೂಲಕ ತಿಳ್ಕೊಳ್ಳೋಕೆ ಟ್ರೈ ಮಾಡೋಣ. ನೋಡಿ, ಎಕ್ಸ್ ಅಕ್ಷದಲ್ಲಿ ಎಕ್ಸ್ ಸರಕು ತೊಗೊಂಡಿದ್ದೀವಿ, ಎಕ್ಸ್ ಸರಕು ಶ್ರಮಸಾಂದ್ರ ಸರಕು. ವೈ ಅಕ್ಷದಲ್ಲಿ ವೈ ಸರಕು ತೊಗೊಂಡಿದ್ದೀವಿ, ವೈ ಬಂಡವಾಳ ಸಾಂದ್ರ ಸರಕು. ಎಕ್ಸ್ 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 ಸರಕಿನ ಸಮೋತ್ಪನ್ನ ರೇಖೆ, ವೈ 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 ಸರಕಿನ ಸಮೋತ್ಪನ್ನ ರೇಖೆ. ಎ ದೇಶದಲ್ಲಿ ಎರಡೂ ಸರಕುಗಳ ಸಂಪನ್ಮೂಲದ ಬೆಲೆ ರೇಖೆ. ಬಿ ಮತ್ತು ಬಿ ಟು ಬಿ ದೇಶದಲ್ಲಿ ಎರಡೂ ಸರಕುಗಳ ಸಂಪನ್ಮೂಲದ ಬೆಲೆ ರೇಖೆ. ನೋಡಿ, ಈಗ ಇದನ್ನು 2 ಭಾಗವಾಗಿ ವಿವರಣೆ ಮಾಡೋಣ. ಒಂದು ಎ ದೇಶ, ಇನ್ನೊಂದು ಬಿ ದೇಶ. ಎ ದೇಶದ ಬೆಲೆ ರೇಖೆ ನೋಡಿ, ಎ ಬೆಲೆ ರೇಖೆ ವೈ ವೈ ಸಮ ಉತ್ಪನ್ನ ರೇಖೆಯನ್ನು ಈ ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಅಂದರೆ ಏನರ್ಥ ಅಂದರೆ, ವೈ ಸಮ ಉತ್ಪನ್ನ ರೇಖೆ ಅಂದರೆ ವೈ ಸರಕು, ವೈ ಬಂಡವಾಳ ಸಾಂದ್ರ ಸರಕು. ನೋಡಿ, ಈ ಬಿಂದುವಿನಲ್ಲಿ ಸ್ಪರ್ಶಿಸಿದೆ ಅಂತಂದರೆ ಅರ್ಥ ಅಂದರೆ 1 ಯೂನಿಟ್ ವೈ ಸರಕಿನ ಉತ್ಪಾದನೆಗೆ ಓಸಿಯಷ್ಟು ಬಂಡವಾಳ ಬೇಕು, ಓಡಿಯಷ್ಟು ಶ್ರಮ ಬೇಕು. ಇನ್ನೊಂದು, ಅದೇ ಎ ಬೆಲೆ ರೇಖೆಯನ್ನು ಎಕ್ಸ್ ಶ್ರಮ ಉತ್ಪನ್ನ ರೇಖೆ ಎಲ್ ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಅಂದರೆ 1 ಯೂನಿಟ್ ಎಕ್ಸ್ ಸರಕಿನ ಉತ್ಪಾದನೆಗೆ ಓ ಎಮ್ ಅಷ್ಟು ಬಂಡವಾಳ, ಓ ಎನ್ ಅಷ್ಟು ಶ್ರಮದ ಅಗತ್ಯ ಇದೆ ಅಂತ ತಿಳ್ಕೋಬೋದು. ಇಲ್ಲಿ ಎ ದೇಶ ಬಂಡವಾಳ ಸಾಂದ್ರ ದೇಶ ಆಗಿರೋದ್ರಿಂದ, ಅಲ್ಲಿ ಬಂಡವಾಳ ಸಮೃದ್ಧವಾಗಿರೋದ್ರಿಂದ ಕಡಿಮೆ ಬೆಲೆಗೆ ಬಂಡವಾಳ ಸಿಗೋದ್ರಿಂದ ಅದು ಯಾವ ಸರಕಿನ ಉತ್ಪಾದನೆ ತೀರ್ಮಾನ ಮಾಡುತ್ತೆ, ವೈ ಸರಕಿನ ಉತ್ಪಾದನೆಗೆ ಓ ಸಿ ಅಷ್ಟು ಬಂಡವಾಳ ಬೇಕು, ಓ ಡಿ ಅಷ್ಟು ಮಾತ್ರ ಶ್ರಮ ಸಾಕು. ಸೊ ಅದು ಹೆಚ್ಚು ಬಂಡವಾಳ ಇರುವಂತಹ ಬಯಸುವಂಥ ವೈ ಸರಕಿನ ಉತ್ಪಾದನೆ ತೀರ್ಮಾನ ತಗೊಳುತ್ತೆ, ಓ ಸಿ ಎಷ್ಟು ಬಂಡವಾಳ ಖರ್ಚು ಮಾಡಿ ಬರೀ ಓ ಡಿ ಎಷ್ಟು ಶ್ರಮ ಯೂಸ್ ಮಾಡಿ ಸರಕನ್ನು ಉತ್ಪಾದನೆ ಮಾಡುತ್ತೆ ಅಂತ ಹೇಳ್ಬೋದು. ವೈ ಸರಕಿನ ಉತ್ಪಾದನೆ ಮಾಡುತ್ತೆ. ಇನ್ನೊಂದು ಬಿ ದೇಶದ ನೋಡಿ, ಬಿ ಬೆಲೆ ರೇಖೆ ವೈ ಸಮ ಉತ್ಪನ್ನ ರೇಖೆಯನ್ನು ಜಿ ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಅಂದರೆ 1 ಯೂನಿಟ್ ವೈ ಸರಕಿನ ಉತ್ಪಾದನೆಗೆ ಓಕೆ ಎಷ್ಟು ಬಂಡವಾಳ, ಓ ಎಚ್ ಎಷ್ಟು ಶ್ರಮದ ಅಗತ್ಯ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಬಿಗೆ ಪ್ಯಾರಲಲ್ ಆಗಿರುವಂಥ ಬಿ ಟು ರೇಖೆನ ನೋಡಿ, ಬಿ ಟು ರೇಖೆ ಎಸ್ ಬಿಂದುವಿನಲ್ಲಿ ಸ್ಪರ್ಶಿಸಿರೋದ್ರಿಂದ ಸಮ ಉತ್ಪನ್ನ ರೇಖೆಯನ್ನು 1 ಯೂನಿಟ್ ಎಕ್ಸ್ ಸರಕಿನ ಉತ್ಪಾದನೆಗೆ ಓ ಟಿಯಷ್ಟು ಬಂಡವಾಳ, ಓ ಆರಷ್ಟು ಶ್ರಮದ ಅಗತ್ಯ ಇದೆ. ಇಲ್ಲೂ ಕೂಡ ಬಿ ದೇಶ ಶ್ರಮ ಸಮೃದ್ಧ ದೇಶ ಆಗಿರೋದ್ರಿಂದ, ಶ್ರಮದ ಬೆಲೆ ತುಂಬ ಕಡಿಮೆ ಇರೋದ್ರಿಂದ ಅದು ಹೆಚ್ಚು ಶ್ರಮ ಬಯಸುವಂಥ ಓ ಆರ್ನಷ್ಟು ಶ್ರಮ ಬಯಸೋ, ಬರೀ ಓ ಟಿಯಷ್ಟು ಬಂಡವಾಳ ಬಯಸುವಂತಹ ಎಕ್ಸ್ ಸರಕಿನ ಉತ್ಪಾದನೆಯಲ್ಲಿ ಅದು ವೈಶಿಷ್ಟ್ಯತೆ ಗಳಿಸ್ಕೊಳ್ಳುತ್ತೆ ಮತ್ತು ಅದನ್ನೇ ವ್ಯಾಪಾರ ಮಾಡುತ್ತೆ. ಒಟ್ಟಾರೆಯಾಗಿ ಬಿ ದೇಶ ಎಕ್ಸ್ ಸರಕು ಉತ್ಪಾದನೆ ಮಾಡುತ್ತೆ, ಯಾಕಂದರೆ ಅದು
ಎಕ್ಸ್ ಸರಕು ಸಮೃದ್ಧವಾಗಿದೆ ಆ ದೇಶದಲ್ಲಿ. ಎ ದೇಶ ವೈ ಸರಕು ಉತ್ಪಾದನೆ ಮಾಡುತ್ತೆ, ಯಾಕಂದರೆ ವೈ ಸರಕು ಆ ದೇಶದಲ್ಲಿ ಹೆಚ್ಚು ಸಮೃದ್ಧವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಈ ಸಿದ್ಧಾಂತವನ್ನು ಭೌತಿಕ ಮಾಪನದ ಮೂಲಕ ಸಂಪನ್ಮೂಲಗಳ ಸಮೃದ್ಧಿನ ಅಳಿತಾ ಇದ್ದೀವಿ. ಭೌತಿಕ ಮಾಪನ ಅಂದ್ರೇನು ನೋಡಿ, ಇಲ್ಲೂ ಕೂಡ ಎಕ್ಸ್ ಅಕ್ಷದಲ್ಲಿ ಎಕ್ಸ್ ಸರಕು ತೊಗೊಂಡಿದ್ದೀವಿ, ಎಕ್ಸ್ ಶ್ರಮಸಾಂದ್ರ ಸರಕು. ವೈ ಅಕ್ಷದಲ್ಲಿ ವೈ ತೊಗೊಂಡಿದ್ದೀವಿ, ವೈ ಬಂಡವಾಳ ಸಾಂದ್ರ ಸರಕು. ಎಚ್ ಎ ದೇಶದ ಉತ್ಪಾದನಾಂಗದ ಬೆಲೆ ರೇಖೆ, ಎಸ್ ರೇಖೆ ಬಿ ದೇಶದ ಉತ್ಪಾದನಾಂಗದ ಬೆಲೆ ರೇಖೆ, ಎ ದೇಶದ ಉತ್ಪಾದನಾ ಸಾಧ್ಯತಾ ರೇಖೆ, ಬಿ ದೇಶದ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಹೇಳ್ಬೋದು. ಸೊ ಈಗ ಎರಡೂ ದೇಶಗಳಲ್ಲೂ ಎರಡೂ ಸಂಪನ್ಮೂಲಗಳಿದೆ, ಆದರೆ ಅದರ ಲಭ್ಯತೆಯಲ್ಲಿ ವ್ಯತ್ಯಾಸ ಇದೆ. ಈಗ ಎರಡೂ ದೇಶಗಳು ಕೂಡ ಸಮ ಪ್ರಮಾಣದಲ್ಲಿ ಉತ್ಪಾದಿಸಿದ್ರೆ ಅದು ಆರ್ ರೇಖೆಯ ಉದ್ದಕ್ಕೆ ಉತ್ಪಾದಿಸಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಎ ಉತ್ಪಾದನಾ ಸಾಧ್ಯತೆ ರೇಖೆ ಸ್ವರೂಪ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಎಕ್ಸ್ ಅಕ್ಷದಲ್ಲಿ ಓ ಇಂದ ಎವರೆಗೂ ಡಿಫ್ರೆನ್ಸು, ವೈ ಅಕ್ಷದಲ್ಲಿ ಓ ಇಂದ ಎವರೆಗೂ ಡಿಫ್ರೆನ್ಸ್ ನೋಡಿ. ಸೊ ವೈ ಅಕ್ಷದಲ್ಲಿ ಓ ಎ ಅನ್ನೋದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನಾ ಸಾಧ್ಯತೆ ಕರ್ವ್ ನೋಡಿ, ಹತ್ತು ಕಡೆ ಜಾಸ್ತಿ ಇದೆ. ಅಂದರೆ ಅರ್ಥ ಹೆಚ್ಚು ವೈ ಸರಕು ಭೌತಿಕವಾಗಿ ಲಭ್ಯ ಇದೆ. ಅದೇ ಬಿ ಉತ್ಪಾದನಾ ಸಾಧ್ಯತೆ ರೇಖೆ ಸ್ವರೂಪ ನೋಡಿ, ಎಕ್ಸ್ ಸರಕು ಕಡೆ ನೋಡಿ ಓ ಬಿ ಡಿಫ್ರೆನ್ಸು ಎಷ್ಟು ಜಾಸ್ತಿ ಇದೆ, ವೈ ಸರಕಿನ ಕಡೆ ಓ ಬಿ ಕಡಿಮೆ ಇದೆ ಡಿಫ್ರೆನ್ಸು. ಇದನ್ನು ಏನು ತಿಳ್ಕೊಬೋದು, ಆ ಉತ್ಪಾದನಾ ಸಾಧ್ಯತಾ ರೇಖೆ ಸ್ವರೂಪನೇ ಯಾವ ದೇಶ ಯಾವ ಸರಕಿನ ಹೆಚ್ಚು ಸಮೃದ್ಧವಾಗಿ ಹೊಂದಿದೆ ಅಂತ ಈಸಿಯಾಗಿ ತಿಳ್ಕೊಬೋದು. ನೋಡಿ, ಇಲ್ಲಿ ಎ ದೇಶ ಮತ್ತು ಬಿ ದೇಶದ ನೋಡೋದಾದರೆ, ಇಲ್ಲಿ ಮಾಮೂಲಿ ಎ ದೇಶ ಎ ಉತ್ಪಾದನಾ ಸಾಧ್ಯತೆ ರೇಖೆ ಎಚ್ ಬೆಲೆ ರೇಖೆಯನ್ನು ಎಲ್ಲಿ ಸನ್ಸಿದೆ, ಈ ಬಿಂದುವಿನಲ್ಲಿ ಸನ್ಸಿದೆ. ಸೊ ಹಾಗಾಗಿ ಎ ದೇಶ ತನ್ನಲ್ಲಿ ಬಂಡವಾಳ ಸಮೃದ್ಧವಾಗಿರೋದ್ರಿಂದ ಮತ್ತು ಅಗ್ಗವಾಗಿರೋದ್ರಿಂದ ವೈ ಸರಕನ್ನು ಉತ್ಪಾದನೆ ಮಾಡುತ್ತೆ. ಇನ್ನೊಂದು ಬಿ ಉತ್ಪಾದನಾ ಸಾಧ್ಯತಾ ರೇಖೆ ಎಸ್ ಬೆಲೆ ರೇಖೆಯನ್ನು ಎಫ್ ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಸೊ ಆದ್ದರಿಂದ ಆ ಬಿಂದುವಿನಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳುತ್ತೆ. ಬಿ ದೇಶ ಏನು ಮಾಡುತ್ತೆ, ತನಗೆ ಅಗ್ಗ ಇರುವಂಥ ಎಕ್ಸ್ ಸರಕನ್ನು ಉತ್ಪಾದನೆ ಮಾಡುತ್ತೆ. ಹಾಗೂ ಎಕ್ಸ್ ಅಂದ್ರೇನು, ಶ್ರಮಸಾಂದ್ರ ಸರಕು. ಯಾಕಂದರೆ ಬಿ ದೇಶದಲ್ಲಿ ಶ್ರಮ ಹೆಚ್ಚಿರೋದ್ರಿಂದ ಅದು ಶ್ರಮಸಾಂದ್ರ ಸರಕನ್ನೇ ಉತ್ಪಾದನೆ ಮಾಡುತ್ತೆ. ನೋಡಿ, ಮೊದಲಿಗೆ ಟೀಕೆ ನೋಡೋಣ. ಈಗಾಗಲೇ ಹೇಳಿದಾಗೆ ಈ ಸಿದ್ಧಾಂತವನ್ನು 2x2x2 ಮಾದರಿ ಅಂತಾರೆ, ಆದರೆ ಇದು ತುಂಬ ಸರಳೀಕೃತವಾಗಿದೆ. ಸಾಮಾನ್ಯವಾಗಿ ನಾವು ನೂರಾರು ರಾಷ್ಟ್ರ ಜೊತೆ ಏಕಕಾಲದಲ್ಲಿ ವ್ಯಾಪಾರ ಮಾಡ್ತೀವಿ, 5,000-6 ಸಾವಿರಕ್ಕಿಂತ ಹೆಚ್ಚಿನ ಸರಕುಗಳನ್ನ ವ್ಯಾಪಾರ ಮಾಡ್ತೀವಿ. ಆದರೆ ಇಲ್ಲಿ ಕೇವಲ 2x2x2 ಮಾದರಿ, 2 ದೇಶ 2 ಸರಕು 2 ಉತ್ಪಾದನಾಂಗ ಮಾತ್ರ ಪರಿಗಣಿಸಿದ್ದಾರೆ. ಇನ್ನೊಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪೂರ್ಣೋದ್ಯೋಗ, ಬೇಡಿಕೆ ರಚನೆ ಸ್ಥಿರ ತಂತ್ರಜ್ಞಾನದಂಥ ಅವಾಸ್ತವಿಕ ಪರಿಕಲ್ಪನೆ. ಇಂಥ ಡೈನಾಮಿಕ್ ವರ್ಡಲ್ಲಿ ಈ ಚಲನಶೀಲ ಜಗತ್ತಿನಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆನೂ ಇರಲ್ಲ. ಈಗಿರೋದು ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆ. ಪೂರ್ಣೋದ್ಯೋಗನೋ ಒಂದು ಪಾಯಿಂಟ್, ಅದು ಎಲ್ಲ ರಾಷ್ಟ್ರಗಳು ಹೆಚ್ಚಿನ ಅವಧಿವರೆಗೂ ಪೂರ್ಣೋದ್ಯೋಗದಲ್ಲಿ ಇರೋಕ್ಕೂ ಸಾಧ್ಯ ಇಲ್ಲ. ಮತ್ತು ಬೇಡಿಕೆ ರಚನೆ ಕೂಡ ಸದಾ ಬದಲಾಗ್ತಾ ಇರುತ್ತೆ. ಸೊ ಆದ್ದರಿಂದ ಇದನ್ನು ಟೀಕೆ ಮಾಡಿದ್ದಾರೆ, ಇದೆಲ್ಲ ಅವಾಸ್ತವಿಕ ಪರಿಕಲ್ಪನೆ ಅಂತ. ಮತ್ತು ಇನ್ನೊಂದು, ಉತ್ಪಾದನಾಂಗಗಳು ಸಮದಕ್ಷತೆಯನ್ನು ಹೊಂದಿಲ್ಲ. ಇವರೇನು ಹೇಳಿದ್ರು, ಉತ್ಪಾದನಾಂಗಗಳು ಲಭ್ಯತೆಯಲ್ಲಿ ವ್ಯತ್ಯಾಸ ಇರ್ಬೋದಾದರೆ ಉತ್ಪಾದನಾಂಗಗಳು ಸಮದಕ್ಷತೆ ಹೊಂದಿದೆ ಅಂತ. ಸಾಧ್ಯ ಇಲ್ಲ. ಶ್ರಮಿಕರು ಒಬ್ಬ ಭಾರತೀಯ ಅಮೇರಿಕಾದವನು ಭಾರತೀಯ ಈಕ್ವಲ್ ಎಫಿಷಿಯೆಂಟ್ ಇರೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿನೂ ಡಿಫ್ರೆಂಟ್ ಆಗ್ತಾನೆ. ಒಬ್ಬ ದೈಹಿಕವಾಗಿ ಸದೃಢಕಾಯನ ಇರ್ತಾನೆ, ಒಬ್ಬ ತುಂಬ IQ ಜಾಸ್ತಿ ಇರುತ್ತೆ, ಒಬ್ಬ ತುಂಬ ಕುಳ್ಳ ಇರ್ತಾನೆ. ಸೊ ದಕ್ಷತೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಇದ್ದೇ ಇರುತ್ತೆ. ನೆಕ್ಸ್ಟ್ ಒನ್, ಸಾರಿಗೆ ವೆಚ್ಚ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ, ಆದರೆ ಇದನ್ನು ಪರಿಗಣಿಸೇ ಇಲ್ಲ. ಅದು ಒಂದು ಟೀಕೆ ಮಾಡಿದ್ದಾರೆ. ಸೊ ಸ್ಥಿರ ಪ್ರತಿಫಲ ನಿಯಮ ಇರುತ್ತೆ ಅಂತ ಹೇಳಿದರೆ, ಸೊ ಏರಿಕೆ ಇರುತ್ತೆ, ಇಲ್ಲ ಇಳಿಮುಖ ಇರುತ್ತೆ. ಸಾಮಾನ್ಯವಾಗಿ ಸ್ಥಿರ ಪ್ರತಿಫಲ ನಿಯಮದಲ್ಲಿ ಇರೋದು ಸ್ವಲ್ಪ ಕಷ್ಟ ಸಾಧ್ಯ. ಮತ್ತು ನೋಡಿ, ಇಲ್ಲಿ ಕೇವಲ ಸಂಪನ್ಮೂಲಗಳ ಬೆಲೆ ಅವುಗಳ ಲಭ್ಯತೆಯಿಂದ ನಿರ್ಧಾರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದು ಯಾವುದೇ ಒಂದು ಸಂಪನ್ಮೂಲ ಜಾಸ್ತಿ ಇದ್ದರೆ
ಅದ್ರ ಬೆಲೆ ಏನಾಗುತ್ತೆ, ಕಡಿಮೆ ಇದ್ಬಿಡುತ್ತೆ. ಯಾವುದೇ ಒಂದು ಸಂಪನ್ಮೂಲ ಜಾಸ್ತಿ ಇದ್ದರೆ ಬೆಲೆ ಕಡಿಮೆ ಇರುತ್ತೆ, ಸಂಪನ್ಮೂಲ ತುಂಬ ಕಡಿಮೆ ಇದ್ದರೆ ಬೆಲೆ ಜಾಸ್ತಿ ಇರುತ್ತೆ ಅಂತ. ಆದರೆ ಇಲ್ಲಿ ಪೂರೈಕೆ ಅಂಶವನ್ನು ಬೆಲೆ ನಿರ್ಧಾರದಲ್ಲಿ ಪರಿಗಣಿಸಿದ್ದೀವಿ, ಬೇಡಿಕೆ ಅಂಶವನ್ನು ಪರಿಗಣಿಸಿಲ್ಲ. ಸೊ ಬೇಡಿಕೆ ಅಂಶ ಕೂಡ ಬಹಳ ಇಂಪಾರ್ಟೆಂಟ್. ಕೊನೆಯದಾಗಿ ಲಿಯೋನ್ ಟಿಫ್ರ ವಿರೋಧಾಭಾಸ, ಇದು ಕೊನೆಯ ಟೀಕೆ. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ಲಿಯೋನ್ ಟಿಫ್ರು ಹೆಚ್ಚೋ ಸಿದ್ಧಾಂತವನ್ನು 1947ರಲ್ಲಿ ಪರೀಕ್ಷೆ ಮಾಡ್ತಾರೆ. ಆದರೆ ಇಲ್ಲಿ ಬಂದಂಥ ಫಲಿತಾಂಶಗಳು ಹೆಚ್ಚೋ ಸಿದ್ಧಾಂತಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತೆ. ಅದಕ್ಕೆ ಇವರು ಟೀಕೆನ ಅಥವಾ ಇವರು ರಿಸರ್ಚ್ನ ಲಿಯೋನ್ ಟಿಫ್ ವಿರೋಧಾಭಾಸ ಅಂತ ಕರೀತಾರೆ. ಇದು ಹೆಚ್ಚು ಪ್ರಖ್ಯಾತಿಯಾಗಿದೆ. ಸೊ ಇದನ್ನು ಪ್ರತ್ಯೇಕವಾಗಿ ಕೂಡ 5 ಮಾರ್ಕ್ಸ್ಗೆ ಕೇಳ್ತಾರೆ. ನೋಡಿ, ಇಲ್ಲಿ ಇವ್ರ ಪ್ರಕಾರ ಇವ್ರ ಅಧ್ಯಯನದ ಪ್ರಕಾರ ಅಮೇರಿಕ ಬಂಡವಾಳ ಸಮೃದ್ಧ ದೇಶ ಆಗಿದ್ರೂ ಸಹ ಅದು ಶ್ರಮಸಾಂದ್ರ ಸರಕುಗಳನ್ನ ರಫ್ತು ಮಾಡ್ತಾ ಇದೆಯಂತೆ, ಬಂಡವಾಳ ಸರಕನ್ನು ಆಮದು ಮಾಡ್ಕೊಳ್ತಾ ಇದೆಯಂತೆ. ಇವರ ಅಧ್ಯಯನದ ಒಟ್ಟಾರೆ ಫೈಂಡಿಂಗ್ಸ್ ಏನಪ್ಪ ಅಂದರೆ, ಅಮೇರಿಕ ಎಂಥ ಬಂಡವಾಳ ಸಾಂದ್ರ ದೇಶ ಆದರೆ ಅದು ಬಂಡವಾಳ ಸಮೃದ್ಧವಾಗಿದ್ದರೂ ಕೂಡ ಶ್ರಮಸಾಂದ್ರ ಸರಕುಗಳನ್ನ ರಫ್ತು ಮಾಡ್ತಿದ್ಯಂತೆ, ಬಂಡವಾಳ ಸಾಂದ್ರ ಸರಕುಗಳನ್ನ ಆಮದು ಮಾಡ್ಕೊಳ್ತಿದ್ದಂತೆ. ಇದು ಹೆಂಗೆ ಸಾಧ್ಯ? ಇದನ್ನು ಅವರು ತಮ್ಮ ವಾದವನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಲಿಯೋನ್ ಟಿಫ್ ಅವರು ಅಮೇರಿಕಾದ ಜನರು ಹೆಚ್ಚು ದಕ್ಷರು, ಬೇರೆ ದೇಶಗಳಿಗಿಂತ 3 ಪಟ್ಟು ಹೆಚ್ಚು ದಕ್ಷರಿರೋದ್ರಿಂದ, ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಜನಸಂಖ್ಯೆ 120 ಕೋಟಿ ಅಂದ್ಕೊಳ್ಳಿ, ಅಮೇರಿಕಾದಲ್ಲಿ 40 ಕೋಟಿ 50 ಕೋಟಿ ಅಂದರೆ ಅವ್ರು 3 ಪಟ್ಟು ಎಫಿಷಿಯೆಂಟ್ ಅಂದರೆ 53 150 ಆಗೋಯ್ತು, ನಮಗಿನ್ನ ಹೆಚ್ಚು ಶ್ರಮ ಅವರೇ ಹೊಂದಿದ್ದಾರೆ ಅಂತ ಅರ್ಥ. ಸೊ ಈ ರೀತಿ ಅವರು ತಮ್ಮ ವಾದವನ್ನು ಸಮರ್ಥನೆ ಮಾಡ್ಕೋತಾರೆ. ಅವರ ಶ್ರಮಿಕರು ಹೆಚ್ಚು ದಕ್ಷರು, 3 ಪಟ್ಟು ಹೆಚ್ಚಾಗಿದೆ ಬೇರೆಯವ್ರಿಗಿನ್ನ ಅಂತ ಇವರು ಹೇಳಿದ್ದಾರೆ. ಇಲ್ಲಿ ಇವರು ರಿಸರ್ಚ್ ಹೇಗೆ ಮಾಡಿದ್ರು ಅಂದರೆ, ಇವರು 1947ರಲ್ಲಿ ಅಮೇರಿಕಾದ 200 ಕೈಗಾರಿಕೆಗಳ ಇನ್ಪುಟ್ ಔಟ್ಪುಟ್ ಅನಾಲಿಸಿಸ್ ಮಾಡ್ತಾರೆ. ಹೂಡುವಳಿ ಮತ್ತು ಹುಟ್ಟುವಳಿಯ ವಿಶ್ಲೇಷಣೆ ಮಾಡ್ತಾರೆ. ಆ 200 ಕೈಗಾರಿಕೆಗಳನ್ನು 50 ಸೆಕ್ಟರ್ಗಳಾಗಿ, ವಲಯಗಳಾಗಿ ವಿಂಗಡಿಸ್ಕೊಂಡು ಅದನ್ನು ಅವುಗಳ ಬಗ್ಗೆ 38, ಆ 50 ವಲಯಗಳಲ್ಲಿ 38 ಅಂತೂ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನೇರವಾಗಿ ವ್ಯವಹರಿಸ್ತಿದ್ದಂಥ ಕಂಪ್ನಿಗಳು. ಸೊ ಈ ಡೇಟಾ ಆಧಾರದ ಮೇಲೆ ಹಲವು ಫಲಿತಾಂಶಕ್ಕೆ ಬರ್ತಾರೆ. ಸೊ ಫಲಿತಾಂಶ ಒಂದೇನಪ್ಪ ಅಂದರೆ, ಅಮೇರಿಕಾದಲ್ಲಿರುವಂಥ ಆಮದು ಬದಲಿ ಕೈಗಾರಿಕೆಗಳು. ಆಮದು ಬದಲಿ ಕೈಗಾರಿಕೆ ಅಂದರೆ ಈಗಾಗಲೇ ನಾವು ಆಮದು ಮಾಡಿಕೊಳ್ಳುತ್ತಿರುವಂಥ ಸರಕಿನಾಗೆ ಪರ್ಯಾಯವಾಗಿ ಇಲ್ಲೇ ಆ ಸರಕನ್ನು ಉತ್ಪಾದನೆ ಮಾಡೋದು. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ಅಮೇರಿಕಾದ ಆಮದು ಬದಲಿ ಕೈಗಾರಿಕೆಗಳು ಅಮೇರಿಕಾದ ರಫ್ತು ಕೈಗಾರಿಕೆಗಳಿಗಿಂತ ಹೆಚ್ಚು ಬಂಡವಾಳ ಸಾಂದ್ರವಾಗಿದ್ದವು. ಸೊ ನಮ್ಮ ಆಮದು ಬದಲಿ ಕೈಗಾರಿಕೆನೇ ರಫ್ತು ಕೈಗಾರಿಕೆಗಿಂತ ಹೆಚ್ಚು ಬಂಡವಾಳ ಸಾಂದ್ರವಾಗಿತ್ತು, ಬಂಡವಾಳನ ಹೆಚ್ಚು ಬಳಸ್ತಾ ಇತ್ತು ಶ್ರಮಿಕರಿಗಿಂತ. ಸೊ ಇದು ಮುಖ್ಯವಾದ ಫಲಿತಾಂಶ. ಆದರೆ ಇದನ್ನು ಭಾಳ ಜನ ಟೀಕೆ ಮಾಡ್ತಾರೆ. ಯಾಕಂದರೆ ನೋಡಿ, ರಿಸರ್ಚ್ ಮಾಡಬೇಕಾದ್ರೆ ಅದರ ಅಧ್ಯಯನ ವಿಧಾನ, ಅಂಕಿಅಂಶಗಳು ಬಹಳ ಇಂಪಾರ್ಟೆಂಟ್. ಇವರು ಪ್ರಮುಖವಾಗಿ ಇವರ ಅಧ್ಯಯನ ವಿಧಾನನೇ ಟೀಕೆ ಮಾಡಿದ್ದಾರೆ, ಅಂಕಿಅಂಶಗಳನ್ನು ಟೀಕೆ ಮಾಡಿದ್ದಾರೆ. ಎರಡನೇದು, ಇವರು ಅಧ್ಯಯನ ಮಾಡಿದಂಥ ಅವಧಿ 1947. ಮಹಾಯುದ್ಧ 1939ರಿಂದ 45 ನಡೆದಿದೆ. ಎರಡನೇ ಮಹಾಯುದ್ಧದ ಪರಿಣಾಮಗಳಿಂದ ದೇಶಗಳ ಹೊರಗಡೆನೇ ಬಂದಿರಲಿಲ್ಲ, ಅಮೇರಿಕಾನೂ ಬಂದಿರಲಿಲ್ಲ. ಸೊ ಆದರೆ ಆ ಅವಧಿಯಲ್ಲಿ ರಿಸರ್ಚ್ ಮಾಡಿದ್ದಾರೆ. ಸೊ ಅದು ಸಂಶೋಧನೆಯ ಕೈಗೊಳ್ಳೋಕ್ಕೆ ಒಳ್ಳೆ ಉತ್ತಮವಾದ ವರ್ಷ ಆಗಿರಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಎಜ್ವತ್ ಅವರನ್ನು ಟೀಕೆ ಮಾಡಿದ್ದಾರೆ. ನೀವು ರಿಸರ್ಚ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗಿತ್ತಂದರೆ, ಅಮೇರಿಕಾದ ರಫ್ತು ಕೈಗಾರಿಕೆನ ಬೇರೆ ದೇಶದ ರಫ್ತು ಕೈಗಾರಿಕೆಯೊಂದಿಗೆ ಹೋಲಿಸಿ ನೋಡಬೇಕಾಗಿತ್ತು. ಅಥವಾ ಅಮೇರಿಕಾದ ರಫ್ತು ಕೈಗಾರಿಕೆನ ಅಮೇರಿಕಾದ ಆಮದು ಬದಲಿ ಕೈಗಾರಿಕೆಗಳಿಂದ ಹೋಲಿಸೋದು ಬಿಟ್ಟು ಬೇರೆ ದೇಶದ ರಫ್ತು ಕೈಗಾರಿಕೆ ಜೊತೆ ಹೋಲಿಸಬೇಕಿತ್ತು. ಅದು ಬಿಟ್ಟು ನೀವು ನಿಮ್ಮದೇ ದೇಶದ ಆಮದು ಬದಲಿ ಕೈಗಾರಿಕೆಗಳನ್ನು ಹೋಲಿಕೆ ಮಾಡಿ ಅದರ ಮೂಲಕ ನೀವು ಅನಾಲಿಸಿಸ್ ಮಾಡೋದು ತಪ್ಪು ಅಂತ ಟೀಕೆ ಮಾಡಿದರು. ಸೊ ಇಷ್ಟು ಪ್ರಮುಖ ಟೀಕೆಗಳನ್ನು ನಾವು ಕಾಣ್ಬೋದು. ಪ್ರಮುಖವಾಗಿ ಈ ಸಿದ್ಧಾಂತದ ಒಂದು ಶ್ರೇಷ್ಠತೆ ಏನಪ್ಪ ಅಂತಂದರೆ, ಇಲ್ಲಿ ಬೇರೆ ಎಲ್ಲ ಸಿದ್ಧಾಂತಗಳು ಕೇವಲ ಒಂದು ಉತ್ಪಾದನಾಂಗ ಶ್ರಮವನ್ನು ಮಾತ್ರ ಪರಿಗಣಿಸಿದ್ರೆ, ಸಾಪೇಕ್ಷ ವೆಚ್ಚ ಸಿದ್ಧಾಂತ ಆಗಿರ್ಬೋದು, ಆಡಮ್ ಸ್ಮಿತ್ ರವರ ನಿರಪೇಕ್ಷ ವೆಚ್ಚ ಸಿದ್ಧಾಂತ ಕೇವಲ ಒಂದು ಶ್ರಮವನ್ನು ಮಾತ್ರ ಉತ್ಪಾದನಾಂಗ ಪರಿಗಣಿಸಿದ್ರು. ಇವರು ಶ್ರಮ ಜೊತೆ ಬಂಡವಾಳ ಕೂಡ ಪರಿಗಣಿಸಿದ್ರು.
ಪ್ರಮುಖವಾಗಿ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಕ್ಕೆ ವಿವರಣೆ ನೀಡಿದರೆ ಸಂಪನ್ಮೂಲದ ಲಭ್ಯತೆಯಲ್ಲಿನ ವ್ಯತ್ಯಾಸನೇ ಅಂತ. ಸೊ ಮತ್ತು ಇದು ಅವರು ಈ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಆಂತರಿಕ ವ್ಯಾಪಾರದ ಒಂದು ವಿಶೇಷ ಸಂದರ್ಭ ಅಂತ ಹೇಳಿ ಪ್ರೂವ್ ಮಾಡಿದ್ದಾರೆ. ಸೊ ಜೊತೆಗೆ ಇದು ಹೆಚ್ಚು ವಾಸ್ತವಿಕವಾಗಿ ಕೂಡ ನಾವು ಇದನ್ನು ಹೆಚ್ಚು ವಾಸ್ತವಿಕ ಸಿದ್ಧಾಂತ ಅಂತ ಕೂಡ ಕರೆದಿದ್ದಾರೆ. ಸೊ ಯಾಕೆ ಇದನ್ನು ವಾಸ್ತವಿಕ ಸಿದ್ಧಾಂತ ಅಂತ ಕರೆದಿದ್ದಾರೆ ಅಂತಂದರೆ, ಇಲ್ಲಿ ಉತ್ಪಾದನಾಂಗಗಳ ಬೆಲೆ ನಿರ್ಧಾರದಲ್ಲಿ, ಉತ್ಪನ್ನಗಳ ಬೆಲೆ ನಿರ್ಧಾರದಲ್ಲಿ ಸೊ ಸಂಪನ್ಮೂಲಗಳ ಬೆಲೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿದರೆ ಅದಕ್ಕೆ ಇದನ್ನು ವಾಸ್ತವಿಕ ಸಿದ್ಧಾಂತ ಅಂತ ಕೂಡ ಕರೆದಿದ್ದಾರೆ. ಸೊ ಒಟ್ಟಾರೆಯಾಗಿ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಒಂದು ಸಂಬಂಧಗಳನ್ನ ನಿರ್ಧರಿಸುವಂಥ ಅಂಶಗಳ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು.